ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಈಗ ಆಲ್ರೆಡಿ ನೀವು ತಮ್ಮನ್ನೆಲ್ಲ ನೋಡಿರ್ತೀರಾ. ಹೌದು, ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ತುಳಸಿ ಗಿಡ ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ ಈ ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಮಾಡಿದರೆ. ಹಾಗೆ ತುಳಸಿ ಗಿಡದಲ್ಲಿ ಸುಮಾರು ಪ್ರಾಬ್ಲಮ್ಗಳು ಬರ್ತಾ ಇದೆ. ಗಿಡ ಒಣಗ್ತಾ ಇದೆ, ಗಿಡದ ಎಲೆಗಳು ಉದುರ್ತಾ ಇದೆ, ಹಾಗೆಯೇ ಗಿಡ ತುಂಬ ಬುಷಿಯಾಗಿ ಬೆಳ್ಕೊಳ್ಳೋದಿಲ್ಲ, ಉದ್ದವಾಗಿ ಬೆಳ್ಕೊಳ್ತಾ ಇದೆ. ಇದಕ್ಕೆಲ್ಲ ಕ್ವೆಶನ್ ಕೇಳಿದ್ರಿ, ಹಾಗೆ ಕಾಮೆಂಟ್ ಕೂಡ ಮಾಡಿದ್ರಿ. ಇದಕ್ಕೆಲ್ಲ ಆನ್ಸರ್ ಇವತ್ತಿನ ವಿಡಿಯೋ ಆಗಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಪಾಯಿಂಟ್ ನಂಬರ್ 1, ಗಿಡ ಸಾಯೋದಕ್ಕೆ ಏನು ಕಾರಣ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋದರೆ ಫಸ್ಟು ಬರೋದು ಗಿಡಕ್ಕೆ ನೀವು ಜಾಸ್ತಿ ನೀರು ಕೊಡುವಂಥದ್ದು. ಜಾಸ್ತಿ ನೀರು ಕೊಟ್ಟಾಗ ಏನಾಗುತ್ತೆ, ಅದು ಮಣ್ಣಲ್ಲೇ ಸ್ಟೋರ್ ಆಗಿ ಗಿಡದ ಬೇರುಗಳು ಫಂಗಸ್ಗೆ ಅಟ್ಯಾಕ್ ಆಗುತ್ತೆ. ಸೊ ಆಗ ಗಿಡ ಸತ್ತೋಗುತ್ತೆ. ಅದಕ್ಕೋಸ್ಕರ ಸೊಲ್ಯೂಷನ್ ಏನು ಅಂತಂದರೆ, ನೀವು ಬಳಸೋವಂಥ ಮಣ್ಣು ತುಂಬ ಚೆನ್ನಾಗಿರಬೇಕು, ಕೋರ್ಸ್ ಆಗಿರಬೇಕು, ಅಂತಂದರೆ ಮರಳಾಗಿರಬೇಕು. ಅದಕ್ಕೋಸ್ಕರ ಯಾವ ರೀತಿ ಮಣ್ಣನ್ನು ನೀವು ತುಳಸಿ ಗಿಡಕ್ಕೆ ತಗೋಬೇಕು ಅನ್ನೋದಾದರೆ 40% ಅಷ್ಟು ಗಾರ್ಡನ್ ಸಾಯಿಲ್ನ ತೊಗೊಂಡ್ರೆ 30% ಅಷ್ಟು ವರ್ಮಿ ಕಂಪೋಸ್ಟ್ ಅಥವಾ ಕಾವ್ ಡಂಗ್ ಕಂಪೋಸ್ಟ್ನ ನೀವು ತೊಗೋಬೋದು. ಇನ್ನು ಮಿಕ್ಕಿರೋಂಥ 30%ಅನ್ನು ನೀವು ಸ್ಯಾಂಡ್ ತೊಗೋಬೇಕಾಗುತ್ತೆ. ಸ್ಯಾಂಡ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನೀರು ಈಸಿಯಾಗಿ ಡ್ರೈನೇಜ್ ಹೋಲಿಂದ ಪಾಸ್ ಔಟ್ ಆಗುತ್ತೆ. ನೀವು ಎಷ್ಟೇ ಜಾಸ್ತಿ ನೀರು ಕೊಟ್ಟರು ನೀರು ನಿಮ್ಮ ಮಣ್ಣಲ್ಲಿ ನಿಂತ್ಕೊಳ್ಳದೇ ಇರೋ ಕಾರಣ ಗಿಡಕ್ಕೆ ಫಂಗಸ್ ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ, ಗಿಡ ಸತ್ತು ಹೋಗೋದು ನಿಲ್ಲುತ್ತೆ. ಸೊ ನೀರು ಹೆಚ್ಚಿಗೆ ಕೊಡಬಾರ್ದು. ನೀರು ನೀವು ಒಂದು ರೂಟೀನ್ ಮಾಡ್ಕೋಬೇಕು. ಒಂದು 2 ದಿನಕ್ಕೆ ಒಂದು ಸಲ ಅಥವಾ 3 ದಿನಕ್ಕೆ ಒಂದು ಸಲ ನೀರನ್ನು ಕೊಡೋದಾದರೆ ಅದೇ ರೂಟೀನಲ್ಲಿ ಕೊಡಬೇಕಾಗುತ್ತೆ. ಅಥವಾ ನೀವು ಮಣ್ಣನ್ನು ಚೆಕ್ ಮಾಡಿ ಕೊಡಬೇಕಾಗುತ್ತೆ. ಅಂತಂದರೆ ಮೇಲ್ಗಡೆ 1 ರಿಂದ 2 ಇಂಚು ಮಣ್ಣು ಒಣಗಿದಾಗ ಮಾತ್ರ ನೀರನ್ನು ಕೊಡಿ. ಸೊ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಬಂದು, ಯಾವ ರೀತಿಯಾದಂಥ ಪಾಟನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ತುಳಸಿ ಗಿಡಕ್ಕೆ ಅನ್ನೋದು. ಹೆಚ್ಚಾಗಿ ನಾನು ಪ್ರಿಫರ್ ಮಾಡೋದು ನಿಮಗೆ ಮಣ್ಣಿನ ಪಾಟ್, ಕ್ಲೇ ಪಾಟ್ಗಳು ನಿಮಗೆ ತುಳಸಿ ಗಿಡಕ್ಕಂತಲೇ ಸಪ್ರೇಟಾಗಿ ಸಿಗುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ರೀತಿ ಪಾಟ್ಗಳನ್ನು ಯೂಸ್ ಮಾಡೋದ್ರಿಂದ ಗಿಡ ಬೇಗ ಸಾಯೋದಿಲ್ಲ. ಮಾಯ್ಶ್ಚರ್ ಕಂಟೆಂಟ್ ರಿಟೈನ್ ಮಾಡುತ್ತೆ ಕ್ಲೇ ಪಾಟ್ಗಳು. ಹಾಗೆ ಪ್ಲಾಸ್ಟಿಕ್ ಪಾಟ್ಗಳಿಂದ ತುಳಸಿ ಗಿಡ ಸಾಯುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ತುಳಸಿ ಗಿಡ ಏನಾದರೂ ಪ್ಲಾಸ್ಟಿಕ್ ಪಾಟಲ್ಲಿ ನೀವು ಹಾಕಿದರೆ ಅದನ್ನು ಇವಾಗ ರೀಪಾಟ್ ಮಾಡ್ಕೋಬೋದು ನೀವು. ಕ್ಲೇ ಪಾಟ್ಗಳು ಮಾರ್ಕೆಟಲ್ಲಿ ತುಂಬ ಅವೈಲೇಬಲ್ ಇದೆ. ಸೊ ಕ್ಲೇ ಪಾಟ್ಗಳು ನೀರನ್ನು ಹಿಡಿದಿಟ್ಕೊಳ್ಳೋದ್ರಿಂದ ನೀವು ಕ್ಲೇ ಪಾಟು ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಥರ್ಡ್ ಪಾಯಿಂಟ್ ಬಂದು, ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರಿ, ಗಿಡದ ಎಲೆ ಹಳದಿ ಆಗ್ತಾ ಇದೆ, ಹಾಗೆ ಗಿಡದ ಎಲೆಗಳು ಹಚ್ಚ ಹಸಿರಾಗಿಲ್ಲ, ಇದಕ್ಕೆ ಏನು ಕಾರಣ, ಸೊಲ್ಯೂಷನ್ ತಿಳಿಸ್ಕೊಡಿ ಅಂತ. ಇದಕ್ಕೆ ಸೊಲ್ಯೂಷನ್ ಫಸ್ಟ್ ಹೇಳಿಬಿಡ್ತೀನಿ, ಕಾರಣ ನಾನು ಆಮೇಲೆ ಹೇಳ್ತೀನಿ. ಸೊಲ್ಯೂಷನ್ ಏನು ಅಂತಂದರೆ, ಫಸ್ಟು ನೀವು ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ. ಈಗ ನರ್ಸರಿಗಳಲ್ಲೂ ಸಿಗುತ್ತೆ, ಅಥವಾ ನಿಮಗೆ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆಗಳಲ್ಲೂ ಸಿಗುತ್ತೆ. ಅದನ್ನು ಒಂದು ಪ್ಯಾಕೆಟ್ ತರಿಸಿಟ್ಕೊಳ್ಳಿ. ಅದನ್ನು ನೀವು ಎಪ್ಸಮ್ ಸಾಲ್ಟನ್ನು 1 ಲೀಟ್ರ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಿಡದ ಎಲ್ಲ ಭಾಗಕ್ಕೂ, ಎಲೆಗಳಿಗೆ, ಕಾಂಡಕ್ಕೆ, ಸ್ಟೆಮ್ಗಳಿಗೆ ಎಲ್ಲದಕ್ಕೂ ಸ್ಪ್ರೇ ಮಾಡೋದ್ರಿಂದ ಇದು ಏನು ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ವಾ. ಎಲೆಗಳನ್ನು ಹಚ್ಚ ಹಸಿರಾಗಿರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂತಂದರೆ ಕ್ಲೋರೋಫಿಲ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗೋ ರೀತಿ ಇದು ನೋಡಿಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನೀವು ಎಪ್ಸಮ್ ಸಾಲ್ಟನ್ನು ಯೂಸ್ ಮಾಡ್ಬೋದು. ಎಪ್ಸಮ್ ಸಾಲ್ಟನ್ನು ಬರೀ ತುಳಸಿ ಗಿಡಕ್ಕೆ ಅಲ್ಲದೇ ನೀವು ಬೇರೆ ಎಲ್ಲ ಲೀಫಿ ಗಿಡಗಳಿಗೂ ಯೂಸ್ ಮಾಡ್ಬೋದು, ತರಕಾರಿ ಗಿಡಗಳಿಗೂ ನೀವು ಯೂಸ್ ಮಾಡ್ಬೋದು. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು, ಗಿಡ ಬುಷಿಯಾಗಿ ಬೆಳೆಯೋದಿಲ್ಲ ಯಾಕೆ ಅಂತ ಸುಮಾರು ಜನ ಕಾಮೆಂಟ್ ಮಾಡಿದರು. ನೀವು ಗಿಡ ಬೆಳೀತಾ ಇದ್ದಂಗೆ ಪಿಂಚಿಂಗ್ ಮಾಡಬೇಕು. ಅಂದರೆ ಮೇಲ್ಗಡೆ ಬಂದಿರೋಂಥ ಹೊಸ ಚಿಗುರುಗಳನ್ನು ನೀವು ಚಿವುಡ್ತಾ ಪಿಂಚಿಂಗ್ ಮಾಡ್ತಾ ಬಂದರೆ ಅಲ್ಲಿ ಕವಲೊಡೆದು ಗಿಡ ಬುಷಿಯಾಗಿ ಬರುವಂಥದ್ದು. ಇಲ್ಲವಾದರೆ ಉದ್ದವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬುಷಿಯಾಗಿ ಬರಬೇಕು ಅಂತಂದರೆ ನೀವು ಪಿಂಚಿಂಗ್ ಮಾಡಲೇಬೇಕು. ತಿಂಗಳಿಗೆ 1 ಸಲ ಪಿಂಚಿಂಗ್ ಮಾಡಿದರೆ ಸಾಕು, ತುಂಬ ಚೆನ್ನಾಗಿ ನಿಮ್ಮ ಗಿಡ ಬುಷಿಯಾಗಿ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು, ಗಿಡ ಸತ್ತು ಹೋಗುತ್ತೆ, ಏನಿದಕ್ಕೆ ರೀಸನ್ ಅಂತ ಕೇಳ್ತಾ ಇದ್ರಲ್ವಾ. ಗಿಡಕ್ಕೆ ಒಂದು ಸೈಕಾಲಜಿ ಇರುತ್ತೆ. ಗಿಡದಲ್ಲಿ ಈ ಬೀಜಗಳು, ಸೀಡ್ಸ್ಗಳು ಮೇಲ್ಗಡೆ ಬರುವಂಥದ್ದು ಆಗಿದ್ದರೆ, ಅಂದರೆ ಆಲ್ರೆಡಿ ಬಂದಿದ್ರೆ ಗಿಡ ಥಿಂಕ್ ಮಾಡೋದೇನು ಅಂತಂದರೆ ಈ ಟೈಮ್ ಪೀರಿಯಡ್ ಓವರ್ ಆಯಿತು ಅಂತಲೇ ಅದು ಥಿಂಕ್ ಮಾಡಿ ಗಿಡ ಸಾಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ, ಮೇಲ್ಗಡೆ ಬಂದಿರುವಂಥ ಬೀಜಗಳನ್ನು ಅದಾಗಿಯೇ ಉದುರಿ ಹೊಸ ಗಿಡಗಳು ಬರುತ್ತೆ ಅನ್ನೋದನ್ನು ಬಿಟ್ಟು
ಗಿಡಗಳ ಮೇಲೆ ಬಂದಿರುವಂಥ ಬೀಜಗಳನ್ನು ಮೊದಲು ನೀವು ಈ ರೀತಿಯಾಗಿ ಪಿಂಚ್ ಮಾಡಿ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಇಲ್ಲ ಅಂತಂದರೆ ಗಿಡ ಥಿಂಕ್ ಮಾಡೋದೇ ಟೈಮ್ ಪೀರಿಯಡ್ ಓವರ್ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ಗಿಡ ಸತ್ತು ಹೋಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಯಾವಾಗ ನಿಮಗೆ ಸೀಡ್ಸ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಗೊತ್ತಾದಾಗಲೇ ನೀವು ಅದನ್ನು ಚಿವುಟಿ ತೆಗೆದುಬಿಡಿ. ಇದನ್ನು ಬೇಕಿದ್ದರೆ ನೀವು ಒಂದು ಪಾಟಲ್ಲಿ ಮಣ್ಣನ್ನು ತಗೊಂಡು ಬೀಜಗಳನ್ನು ಹಾಕೋದ್ರಿಂದ ಹೊಸ ಗಿಡಗಳನ್ನು ನೀವು ಪಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಗಿಡ ಸಾಯೋದಕ್ಕೆ ಇದು ಒಂದು ಕಾರಣ ಆಗುತ್ತೆ. ಸೊ ಅದಕ್ಕೋಸ್ಕರ ಗಿಡವನ್ನು ನೋಡ್ತಾ ಇರಿ. ಅವಾಗವಾಗ ಗಿಡದಲ್ಲಿ ಸೀಡ್ಸ್ ಏನಾದರೂ ಡೆವಲಪ್ಮೆಂಟ್ ಆದರೆ ಇಮಿಡಿಯೇಟಾಗಿ ಅದನ್ನು ಕಟ್ ಮಾಡಿ ತೆಗೆಯುವಂಥದ್ದು. ಇನ್ನು ನೆಕ್ಸ್ಟ್ ಬಂದು ಈ ವಿಂಟರ್ ಸೀಸನಲ್ಲಿ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗುತ್ತೆ ಗಿಡಕ್ಕೆ. ಇದು ಸುಮಾರು ಜನ ಕೇಳಿರುವಂಥದ್ದು. ಈ ಕಪ್ಪು ಇನ್ಸೆಕ್ಟ್ಸ್ ಅಟ್ಯಾಕ್ ಆಗಿದೆ, ವೈಟ್ ಫಂಗಸ್ ಥರ ಆಗಿದೆ, ಆಮೇಲೆ ಎಲೆಗಳ ಮೇಲೆ ಬೂದಿ ಬೂದಿ ಥರ ಈ ಫಂಗಸ್ ಅಟ್ಯಾಕ್ ಆಗಿದೆ. ಇದಕ್ಕೆ ಏನು ಮಾಡಬೇಕು ಅಂತ ನೀವು ಕೇಳಿದ್ರಿ ಅಲ್ವಾ? ಇದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಸೊಲ್ಯೂಷನ್ನ ಹೇಳ್ತೀನಿ. ಈ ರೀತಿ ಇನ್ಸೆಕ್ಟ್ಸ್ ಅಟ್ಯಾಕ್ ಆದಾಗ ನೀವು 1 ಲೀಟರ್ ನೀರಲ್ಲಿ 5 ml ಆಗುವಷ್ಟು ನೀಮ್ ಆಯಿಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು ಈಸಿಯಾಗಿ ಮಿಕ್ಸ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಒಂದು 2 ಡ್ರಾಪ್ ಆಗುವಷ್ಟು ಸೋಪ್ ಪೌಡ್ರ್ ಆದರೂ ಹಾಕೋಬೋದು ಅಥವಾ ಹ್ಯಾಂಡ್ ವಾಶ್ ಕೂಡ ಹಾಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಆದಮೇಲೆ ಗಿಡದ ಪ್ರತಿಯೊಂದು ಎಲೆಗಳಿಗೂ ಹಾಗೆ ಸ್ಟೆಮ್ಗೂ ಕೂಡ ಬೇಕಾದರೆ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣಿಗೂ ಕೂಡ ಉಳಿದಿರುವಂಥ ನೀಮ್ ಆಯಿಲ್ ಸ್ಪ್ರೇ ಉಳಿದಿರುತ್ತಲ್ವ, ಅದನ್ನು ನೀವು ಮಣ್ಣಲ್ಲೂ ಕೂಡ ಸ್ವಲ್ಪ ಹಾಕ್ಬೋದು. ಯಾರಾದರೂ ಬೆಳಗ್ಗೆ ಎದ್ದ ತಕ್ಷಣ ಎಲೆಗಳನ್ನು ಕನ್ಸ್ಯೂಮ್ ಮಾಡೋದಾದರೆ ನೀವು ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ತೊಳೆದು, ಬಿಕಾಸ್ ನೀಮ್ ಆಯಿಲನ್ನು ನಾವು ಸ್ಪ್ರೇ ಮಾಡಿರೋದ್ರಿಂದ ಚೆನ್ನಾಗಿ ಎಲೆಗಳನ್ನ ತೊಳೆದು ನೀವು ಆಮೇಲೆ ಕನ್ಸ್ಯೂಮ್ ಮಾಡ್ಬೋದು ಅಥವಾ ತಿನ್ಬೋದು. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ 1 ಲೀಟ್ರ್ ನೀರಲ್ಲಿ ನೀವು ಒಂದು 5 ml ಆಗುವಷ್ಟು ನೀಮ್ ಆಯಿಲ್, ಒಂದು 2 ಡ್ರಾಪ್ ಆಗುವಷ್ಟು ಹ್ಯಾಂಡ್ ವಾಶ್ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಯಾವುದೇ ರೀತಿಯಾದಂಥ ಫಂಗಸ್ ಅಟ್ಯಾಕ್ ಆಗಲಿ, ಹಾಗೆಯೇ ಯಾವುದೇ ರೀತಿಯಾದಂಥ ಇನ್ಸೆಕ್ಟ್ಸ್ಗಳ ಅಟ್ಯಾಕ್ ಆಗಲಿ ಇದು ತುಂಬ ಬೇಗ ಕಡಿಮೆ ಮಾಡುತ್ತೆ. ಎಷ್ಟು ದಿನದ ಗ್ಯಾಪ್ಗಳಲ್ಲಿ ಕೊಡಬೇಕು ಅನ್ನೋದಾದರೆ 15 ದಿನಕ್ಕೆ ಒಂದು ಸಲ ನೀವು ನಿಮ್ಮ ತುಳಸಿ ಗಿಡಕ್ಕೆ ಇದನ್ನು ಸ್ಪ್ರೇ ಮಾಡಬಹುದು. ಇನ್ನೊಂದು ಸಲ ಹೇಳ್ತೀನಿ, ಎಲೆಗಳು ತಿನ್ನೋ ಅಭ್ಯಾಸ ಇದ್ದರೆ ಎಲೆಗಳನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ತಿನ್ನಿ. ಬಿಕಾಸ್ ಎಪ್ಸಮ್ ಸಾಲ್ಟನ್ನು ನಾವು ಸ್ಪ್ರೇ ಮಾಡಿರ್ತೀವಿ, ನೀಮ್ ಆಯಿಲನ್ನು ನಾವು ಸ್ಪ್ರೇ ಮಾಡಿರೋದ್ರಿಂದ ತಿನ್ನಬೇಕಾದ್ರೆ ನೀವು ಚೆನ್ನಾಗಿ ಎಲೆಯನ್ನು ತೊಳೆದು ತಿನ್ನಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಸುಮಾರು ಜನ ಕೇಳ್ತಾ ಇದ್ರು, ಎಷ್ಟೇ ಸಲ ನಾನು ತುಳಸಿ ಗಿಡವನ್ನು ನರ್ಸರಿಯಿಂದ ತಂದು ನೆಟ್ಟಿದ್ದೀನಿ, ಫ್ರೆಂಡ್ಸ್ಗಳ ಮನೆಯಲ್ಲಿ ತೊಗೊಂಡು ಬಂದು ನೆಟ್ಟಿದ್ದೀನಿ, ಹಾಗೆ ಸೀಡ್ಸಿಂದ ನಾನು ಗಿಡಗಳನ್ನ ನೆಟ್ಟು ನೋಡಿದ್ದೀನಿ. ಸ್ವಲ್ಪ ದಿನದ ಮಟ್ಟಿಗೆ ಚೆನ್ನಾಗೇ ಬರುತ್ತೆ ಗಿಡಗಳು. ಅದಾದ ಮೇಲೆ ಎಲೆಗಳು ಉದುರೋದು, ಹಾಗೆ ಎಲೆಗಳು ಕಪ್ಪಾಗೋದು, ಹಾಗೆಯೇ ಗಿಡ ಸತ್ತು ಹೋಗೋದು, ಈ ರೀತಿ ಆಗುತ್ತೆ. ಇದಕ್ಕೆ ಏನು ಮಾಡಬೇಕು, ಹಾಗೆ ಇದಕ್ಕೆ ಯಾವ ರೀತಿಯಾದಂಥ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನು ಕೇಳಿದ್ರಿ ಅಲ್ವಾ? ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿ ನೀವು ಬನಾನಾ ಪೀಲನ್ನು ಡಸ್ಟ್ಬಿನ್ಗೆ ಚೆಲ್ಲೋ ಬದಲು ಬನಾನಾ ಪೀಲ್ ಈ ರೀತಿ ನೀರಲ್ಲಿ ಇಟ್ಟು ಆ ನೀರನ್ನು ಕೊಡಿ. ಹಾಗೆ ಇನ್ನು ನೆಕ್ಸ್ಟ್ ಬಂದು ಟೀ ಪೌಡ್ರನ್ನು ಕೂಡ ನೀವು ನೀರಲ್ಲಿ ಹಾಕಿ 1 ದಿನದ ಮಟ್ಟಿಗೆ ಅದನ್ನು ಫೋಮೆಂಟ್ ಆಗೋವರೆಗೂ ಬಿಟ್ಟು ಅದನ್ನು ನೀವು ಕೊಡ್ಬೋದು. ಈ ರೀತಿ ನಾವು ಆರ್ಗ್ಯಾನಿಕ್ ಆಗಿ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಹೆಚ್ಚಾಗಿ ಆರ್ಗ್ಯಾನಿಕ್ ಆಗಿ ಫರ್ಟಿಲೈಸರ್ನ ಕೊಡೋದನ್ನು ರೂಢಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ಫಸ್ಟಿಗೆ ಬನಾನಾ ಪೀಲ್ದು ಹೇಳಿದೆ, ಹಾಗೆ ಈ ಟೀ ಪೌಡ್ರನ್ನು ಕೂಡ ನೀವು ನಿಮ್ಮ ಗಿಡಗಳಿಗೆ ಕೊಡ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಗಿಡಗಳು ತುಂಬ ಬುಷಿಯಾಗಿ ಬೆಳ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಟೀ ಪೌಡರ್ ಅಥವಾ ಕಾಫಿ ಪೌಡರ್ ಗಿಡದ ಮಣ್ಣನ್ನು ಆಸಿಡಿಕ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳ್ಕೊಳ್ಳುವಂಥದ್ದು. ಸೊ ಇನ್ನು ನೆಕ್ಸ್ಟು ಯಾವ ರೀತಿಯಾದಂಥ ಫರ್ಟಿಲೈಸರ್ನ ನೀವು ಕೊಡ್ಬೋದು ಅಂತಂದರೆ ಮಸ್ಟರ್ಡ್ ಕೇಕ್ ಪೌಡ್ರ್ ಅಂತ ಬರುತ್ತೆ. ಇದು ನಿಮಗೆ ನರ್ಸರಿಗಳಲ್ಲೂ ಸಿಗುತ್ತೆ. ನಿಮಗೆ ನರ್ಸರಿಯಲ್ಲಿ ಸಿಕ್ಕಿಲ್ಲ ಅಂತಂದರೆ ನಿಮಗೆ ಮೀಶೋಲ್ಲೂ ಕೂಡ ಇದು ಸಿಗುತ್ತೆ. ಈ ಮಸ್ಟರ್ಡ್ ಕೇಕ್ ಪೌಡ್ರನ್ನು ನೀವು 1 ಲೀಟರ್ ನೀರಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು 2 ದಿನ ಬಿಡಬೇಕಾಗತ್ತೆ. ಆಮೇಲೆ ಇದನ್ನು ಶೋಧಿಸ್ಕೊಂಡು ನೀರು ಮಾತ್ರ, ಕೆಳಗಡೆ ಏನದು ಪಾರ್ಟಿಕಲ್ಸ್ ಇರುತ್ತೆ ಅದನ್ನು ಹಾಕಕ್ಕೆ ಹೋಗ್ಬೇಡಿ. ಅದು ಹಾಕಿದರೆ ಮಣ್ಣಲ್ಲಿ ಫಂಗಸ್ ಅಟ್ಯಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೇಲ್ಗಡೆ ನೀರು ಮಾತ್ರ, ಫರ್ಮೆಂಟ್ ಆಗಿರೋ ನೀರು ಮಾತ್ರ ನೀವು ಗಿಡಗಳಿಗೆ ಕೊಡ್ಬೋದು. ಇನ್ನು ನೆಕ್ಸ್ಟು ನಮ್ಮ ಹತ್ರ ಇದೆಲ್ಲ ಇಲ್ಲ, ನಾವು
ಮಾಮೂಲಾಗಿ ಏನು ಕೊಡ್ಬೋದು ಮನೆಯಲ್ಲಿರೋದ್ರಿಂದ ಅನ್ನೋದಾದರೆ, ಗಿಡಗಳನ್ನ ನೆಟ್ಟಿರ್ತೀರಾ ಅಂತಂದರೆ ವರ್ಮಿ ಕಂಪೋಸ್ಟ್ ಅಂತೂ ಕೌಡಂಗ್ ಕಂಪೋಸ್ಟ್ ಅಂತೂ ಇದ್ದೇ ಇರುತ್ತೆ. ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟ್ 1 ತಿಂಗಳ ಗ್ಯಾಪಲ್ಲಿ ನೀವು ಎರಡನ್ನೂ ಕೂಡ ಕೊಡ್ಬೋದು. ಸೊ ಇದನ್ನು ಕೊಡೋದ್ರಿಂದ ಗಿಡ ಸೊಂಪಾಗಿ ಬೆಳೆಯುತ್ತೆ. ನೋಡಿದ್ರಲ್ಲ, ಎಷ್ಟೊಂದು ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ, ಹಾಗೆ ಎಲ್ಲ ಕ್ವೆಶನ್ಗಳಿಗೂ ಆನ್ಸರ್ ಮಾಡಿದ್ದೀನಿ. ನಿಮ್ಮೆಲ್ಲ ತುಳಸಿ ಗಿಡದ ಡೌಟ್ಗಳನ್ನ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ ಹೌದು, ಬಟ್ ಎಲ್ಲ ಪಾಯಿಂಟ್ಸ್ಗಳನ್ನ ಕವರ್ ಮಾಡೋದ್ರಿಂದ ಲೆಂದಿ ಆಗಿರೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಸಿಗ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಬೈ.